ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಎಂದರೆ ಸಾಕು, ಎಲ್ಲೆಡೆ ಹಸಿರು, ಹಬ್ಬಗಳ ಸಂಭ್ರಮ, ಮನೆ ಮನಗಳಲ್ಲಿ ಭಕ್ತಿಯ ವಾತಾವರಣ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ನಾಗರ ಪಂಚಮಿಯೂ ಒಂದು. ನಾಗದೇವತೆಯನ್ನು ಆರಾಧಿಸುವ ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಪ್ರಕೃತಿ, ಜೀವಜಲ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ನೆನಪಿಸುವ ವಿಶೇಷ ದಿನವೂ ಹೌದು. ಆದರೆ 2026ರ ನಾಗರ ಪಂಚಮಿ ಯಾವ ದಿನ? ಪಂಚಮಿ ತಿಥಿ ಯಾವಾಗ ಆರಂಭವಾಗುತ್ತದೆ? ಪೂಜೆಗೆ ಶುಭ ಸಮಯ ಯಾವುದು? ನಾಗರ ಪಂಚಮಿಯಂದು ಯಾವ ರೀತಿಯ ಪೂಜೆ ಮಾಡಬೇಕು? ಯಾವ ನೈವೇದ್ಯ ಅರ್ಪಿಸಬೇಕು? ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ನಡುವಿನ ಸಂಬಂಧವೇನು? ಮತ್ತು ನಾಗದೋಷದ ಬಗ್ಗೆ ಜ್ಯೋತಿಷದಲ್ಲಿ ಏನು ಹೇಳಲಾಗಿದೆ? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹ ಧಾರ್ಮಿಕ ಮತ್ತು ಸಂಪ್ರದಾಯದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯನ್ನು ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾಗದೇವತೆಗೆ ವಿಶೇಷ ಸ್ಥಾನವಿದೆ. ಭಗವಾನ್ ಶಿವನ ಕೊರಳಿನಲ್ಲಿ ನಾಗನನ್ನು ಕಾಣುತ್ತೇವೆ. ಭಗವಾನ್ ವಿಷ್ಣುವಿನ ಶಯನವಾಗಿರುವುದು ಆದಿಶೇಷ. ಶ್ರೀಕೃಷ್ಣನ ಜೀವನದಲ್ಲಿಯೂ ಕಾಳಿಂಗ ಸರ್ಪದ ಕಥೆಯೂ ಇದೆ. ಹೀಗಾಗಿ ನಾಗ ಆರಾಧನೆ ನಮ್ಮ ಪುರಾಣ ಸಂಸ್ಕೃತಿ ಮತ್ತು ಜನಪದ ಪರಂಪರೆಯೊಂದಿಗೆ ಬಹಳ ಹಿಂದಿನಿಂದಲೂ ಬೆಸೆದುಕೊಂಡಿದೆ. ನಾಗರ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವುದರ ಮೂಲಕ ಕುಟುಂಬದ ಕ್ಷೇಮ, ಆರೋಗ್ಯ, ಸಂತಾನ, ಐಶ್ವರ್ಯ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವು ಹಲವು ಪ್ರದೇಶಗಳಲ್ಲಿ ಇದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿನಲ್ಲಿಡಬೇಕು. ನಾಗರ ಪಂಚಮಿ ಎಂದರೆ ಜೀವಂತ ಹಾವುಗಳಿಗೆ ಹಾಲು ಕುಡಿಸುವುದು ಎಂದಲ್ಲ. ಹಾವುಗಳು ಹಾಲು ಕುಡಿಯುವುದು ಅವುಗಳ ಸಹಜ ಆಹಾರವಲ್ಲ. ಆದ್ದರಿಂದ ನಾಗರ ಕಲ್ಲು, ನಾಗರ ದೇವತೆ ವಿಗ್ರಹ ಅಥವಾ ದೇವಸ್ಥಾನದಲ್ಲಿರುವ ನಾಗರ ಪ್ರತಿಮೆಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕ ಮಾಡುವುದು ಉತ್ತಮ. ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಆಗಸ್ಟ್ 17, 2026 ಬೆಳಿಗ್ಗೆ 6:04 ಬೆಳಿಗ್ಗೆ 8:39 ಒಟ್ಟು ಪೂಜಾ ಸಮಯ ಸುಮಾರು 2:35. ಪಂಚಮಿ ತಿಥಿ ಆರಂಭ ಆಗಸ್ಟ್ 16, 2026 ಸಂಜೆ 4:52. ಪಂಚಮಿ ತಿಥಿ ಮುಕ್ತಾಯ ಆಗಸ್ಟ್ 17, 2026 ಸಂಜೆ 5 ಗಂಟೆಗೆ. ಕರ್ನಾಟಕದಲ್ಲಿ ನಾಗರ ಪಂಚಮಿಗೆ ವಿಶೇಷವಾದ ಜನಪದ ಸಂಪ್ರದಾಯವಿದೆ. ಹಬ್ಬದ ಇಂದಿನ ದಿನವನ್ನು ಹಲವು ಕಡೆ ನಾಗಚೌತಿ ಎಂದು ಆಚರಿಸಲಾಗುತ್ತದೆ. ಇದು ವಿಶೇಷವಾಗಿ ಅಣ್ಣ ತಂಗಿಯ ಬಾಂಧವ್ಯವನ್ನು ನೆನಪಿಸುವ ದಿನವಾಗಿದೆ. ಕೆಲವು ಜನಪದ ಕಥೆಗಳ ಪ್ರಕಾರ ಒಬ್ಬ ಹೆಣ್ಣು ಮಗಳಿಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಇರುವುದಿಲ್ಲ. ನಾಗರ ಪಂಚಮಿಯಂದು ಇತರ ಹೆಣ್ಣು ಮಕ್ಕಳು ತಮ್ಮ ಅಣ್ಣಂದಿರಿಗೆ ತಂಪು ಎರೆಯುವುದನ್ನು ನೋಡಿ ಆಕೆ ದುಃಖ ಪಡುತ್ತಾಳೆ. ಆಕೆ ನಾಗದೇವತೆಯನ್ನು ತನ್ನ ಅಣ್ಣನೆಂದು ಭಾವಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾಳೆ. ನಾಗರಾಜನು ಆಕೆಯ ಭಕ್ತಿಗೆ ಮೆಚ್ಚಿ ಆಕೆಯನ್ನು ತಂಗಿಯಂತೆ ಸ್ವೀಕರಿಸಿದನು ಎಂಬುದು ಜನಪದ ನಂಬಿಕೆ. ಅದಕ್ಕಾಗಿ ಕೆಲವು ಕಡೆ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯ ಬಾಂಧವ್ಯದ ಹಬ್ಬ ಎಂದು ಕರೆಯುತ್ತಾರೆ. ಈ ಆಚರಣೆಯ ಮೂಲಕ ಅಣ್ಣನ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ತಂಗಿಯರು ಪ್ರಾರ್ಥಿಸುವ ಸಂಪ್ರದಾಯವು ಕೆಲವು ಕಡೆ ಕಂಡುಬರುತ್ತದೆ. ಇನ್ನು ನಾಗರ ಪಂಚಮಿಯಂದು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಮುಂಜಾನೆ ಬೇಗ ಎದ್ದು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ನಂತರ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಪೂಜೆಗೆ ಸಿದ್ಧರಾಗಿ. ಮನೆಯಲ್ಲಿ ನಾಗದೇವರ ಚಿತ್ರ, ನಾಗರ ಕಲ್ಲು ಅಥವಾ ಬೆಳ್ಳಿ, ತಾಮ್ರದ ನಾಗದೇವರ ವಿಗ್ರಹವಿದ್ದರೆ ಅದನ್ನು ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬಹುದು. ಮೊದಲು ಗಣಪತಿಯನ್ನು ಸ್ಮರಿಸಿ, ನಂತರ ನಾಗದೇವತೆಗೆ ಸಂಕಲ್ಪ ಮಾಡಿ. ನೀರು, ಎಳನೀರು ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡಬಹುದು. ಅದಾದ ನಂತರ ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧವನ್ನು ಅರ್ಪಿಸಿ, ಹೂವುಗಳನ್ನು ಸಮರ್ಪಿಸಿ, ದೀಪ ಬೆಳಗಿಸಿ, ಧೂಪವನ್ನು ಅರ್ಪಿಸಿ. ನಂತರ ನಾಗದೇವತೆಯನ್ನು ಭಕ್ತಿಯಿಂದ ಸ್ಮರಿಸಿ.
ಅನಂತಾಯ ನಮಃ, ವಾಸುಕೇಯ ನಮಃ, ಶೇಷಾಯ ನಮಃ, ಪದ್ಮಾಯ ನಮಃ ಎಂಬ ನಾಗದೇವರ ನಾಮಗಳನ್ನು ಸ್ಮರಿಸಬಹುದು. ನಿಮಗೆ ತಿಳಿದಿದ್ದರೆ ನಾಗಸ್ತೋತ್ರ ಅಥವಾ ನಾಗಾಷ್ಟಕ ಸ್ತೋತ್ರವನ್ನು ಪಠಿಸಬಹುದು. ಅಂತಿಮವಾಗಿ ಕುಟುಂಬದ ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ. ನಾಗರ ಪಂಚಮಿಯ ವಿಶೇಷ ನೈವೇದ್ಯಗಳು. ನಾಗರ ಪಂಚಮಿಯಂದು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾದ ಸಾತ್ವಿಕ ಅಡುಗೆ ಮಾಡುವ ಸಂಪ್ರದಾಯವಿದೆ. ಕೆಲವು ಕರ್ನಾಟಕದ ಮನೆಗಳಲ್ಲಿ ಈ ದಿನ ತವಾ ಅಥವಾ ಹೆಂಚಿನ ಮೇಲೆ ಅಡುಗೆ ಮಾಡುವುದನ್ನು ತಪ್ಪಿಸುವ ಪದ್ಧತಿ ಇದೆ. ದೋಸೆ, ರೊಟ್ಟಿ, ಚಪಾತಿ ಮುಂತಾದವುಗಳನ್ನು ಮಾಡದೇ ಇರುವ ಸಂಪ್ರದಾಯವು ಕೆಲವು ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಅದರ ಹಿಂದಿನ ನಂಬಿಕೆ ಏನೆಂದರೆ ಭೂಮಿಯೊಳಗೆ ವಾಸಿಸುವ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿಯಾಗಬಾರದು ಎಂಬುದು. ನೈವೇದ್ಯವಾಗಿ ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರಳು, ಎಳ್ಳುಂಡೆ, ಕಡಲೆ ಉಂಡೆ, ಬೆಲ್ಲ, ಹೆಸರುಬೇಳೆ, ಕೋಸಂಬರಿ ಮತ್ತು ತಂಬಿಟ್ಟು ಮುಂತಾದ ಸಾತ್ವಿಕ ಪದಾರ್ಥಗಳನ್ನು ಅರ್ಪಿಸಬಹುದು. ಆದರೆ ಪ್ರತಿಯೊಂದು ಕುಟುಂಬದ ಆಚರಣೆ ವಿಭಿನ್ನವಾಗಿರಬಹುದು. ಹೀಗಾಗಿ ನಿಮ್ಮ ಮನೆಯ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯವನ್ನು ಗೌರವಿಸುವುದು ಉತ್ತಮ. ಜ್ಯೋತಿಷ್ಯದಲ್ಲಿ ರಾಹು ಕೇತುವಿಗೆ ವಿಶೇಷ ಸ್ಥಾನವಿದೆ. ಕೆಲವು ಜ್ಯೋತಿಷ್ಯ ಪದ್ಧತಿಗಳಲ್ಲಿ ನಾಗದೋಷ ಅಥವಾ ಸರ್ಪದೋಷ ಎಂಬ ಪರಿಕಲ್ಪನೆಗಳಿವೆ. ಇಂತಹ ದೋಷಗಳ ಕಾರಣದಿಂದ ವಿವಾಹ ವಿಳಂಬ, ಸಂತಾನ ಸಂಬಂಧಿತ ಸಮಸ್ಯೆಗಳು ಮತ್ತು ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಎಂಬ ನಂಬಿಕೆ ಕೆಲವು ಜ್ಯೋತಿಷ್ಯ ಪರಂಪರೆಗಳಲ್ಲಿ ಕಂಡುಬರುತ್ತದೆ. ಆದರೆ ಇದನ್ನು ಖಚಿತವಾದ ವೈಜ್ಞಾನಿಕ ಕಾರಣ, ಫಲ, ಸಂಬಂಧವೆಂದು ಪರಿಗಣಿಸಬಾರದು. ಯಾರಿಗಾದರೂ ಇಂತಹ ಜ್ಯೋತಿಷ್ಯ ನಂಬಿಕೆ ಇದ್ದರೆ ನಾಗರ ಪಂಚಮಿಯಂದು ಭಕ್ತಿಯಿಂದ ನಾಗದೇವತೆಯನ್ನು ಪೂಜಿಸಿ, ನಾಗಸ್ತೋತ್ರ ಪಠಿಸಿ, ದಾನ ಧರ್ಮ ಮಾಡಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬಹುದು. ಮುಖ್ಯವಾಗಿ ಜೀವಂತ ಹಾವುಗಳಿಗೆ ಹಾಲು ಹಾಕುವುದಕ್ಕಿಂತ ನಾಗದೇವರ ಪ್ರತಿಮೆ ಅಥವಾ ನಾಗರ ಕಲ್ಲಿಗೆ ಪೂಜೆ ಮಾಡುವುದು ಸುರಕ್ಷಿತ ಮತ್ತು ಸೂಕ್ತ. ನಾವು ಪ್ರಕೃತಿಯನ್ನು ಗೌರವಿಸಿದಾಗ ಮಾತ್ರ ಪ್ರಕೃತಿಯು ಸಮತೋಲನದಲ್ಲಿ ಉಳಿಯುತ್ತದೆ. ಹಾವುಗಳು ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಅವುಗಳನ್ನು ಅನಗತ್ಯವಾಗಿ ಕೊಲ್ಲದೆ ಅವುಗಳ ವಾಸಸ್ಥಳವನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಹೀಗಾಗಿ ನಾಗರ ಪಂಚಮಿಯಂದು ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಜೀವಜಲವನ್ನು ರಕ್ಷಿಸುವ ಸಂಕಲ್ಪವನ್ನು ಮಾಡೋಣ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ, ಕುಟುಂಬದಲ್ಲಿ ಪ್ರೀತಿ ಒಗ್ಗಟ್ಟು ಹೆಚ್ಚಾಗಲಿ, ಅಣ್ಣ ತಂಗಿಯ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿ ಎಂದು ನಾಗರಾಜನ ಕೃಪೆ ಎಲ್ಲರಿಗೂ ಇರಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, 2026ರ ನಾಗರ ಪಂಚಮಿಯ ದಿನಾಂಕ, ತಿಥಿ, ಪೂಜಾ ವಿಧಾನ ಮತ್ತು ಆಚರಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ಉಪಯುಕ್ತವಾಗಿದೆ ಎಂದೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಸನಾತನ ಮಾಹಿತಿಗಳಿಗಾಗಿ ನಮ್ಮ ಸಂಪ್ರದಾಯ ಮಾಹಿತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮತ್ತೊಂದು ವಿಶೇಷ ಹಬ್ಬದ ಸಂಪೂರ್ಣ ಮಾಹಿತಿ ಮತ್ತು ಪೂಜಾ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು.